ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿ ನಟ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕಮಾನ್ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬರೀ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಬೆತ್ತ ಹಿಡ್ಕೊಂಡು ಗಿಲ್ಲಿಗೆ ಹೊಡಿಯಕ್ಕೆ ಈಗ ಅವರ ತಂದೆ ಮತ್ತೆ ನಮ್ಮ ತಾಯಿ ಟಗರು ಕಾಣೆ ಆಗ್ಬಿಟ್ಟಿದಿಲ್ಲ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಡ್ತಾರೆ. ಸೊ ಎಲ್ಲ ಪಾಸ್ ಅಲ್ಲಿ ಇರ್ತಾರೆ. ಹೋಗ್ಬಿಟ್ಟು ಗಿಲ್ಲಿ ಅವರ ತಂದೆ ಹೊಡಿತಾರೆ. ಹೊಡೆಯೋದಂದ್ರೆ ಸುಮ್ಮನೆ ಒಂದು 2-3 ಹಿಂಗೆ ಹೊಡಿತಾರೆ. ಬೇಬಿ ನಿಜ ಹೊಡಿತಾರೆ ಗೊತ್ತಾಗ್ತಲ್ಲ, ಇಲ್ಲಿ ಸ್ಲೋ ಮೋಷನ್ ಕಾಣಿಸ್ತಿಲ್ಲ. ಬಟ್ ಕಾವ್ಯ ಅವ್ರು ಮಾತ್ರ ಶಾಕ್ ಆಗ್ತಾರೆ, ರಾಶಿಕ್ ಅವ್ರು ಕೂಡ ಶಾಕ್ ಆಗ್ತಾರೆ, ನಗ್ತಾ ಇರ್ತಾರೆ. ಆಕ್ಚುಲಿ ಗಿಲ್ಲಿ ನಟ ಅವ್ರ ತಂದೆ ಮಾತ್ರ. ಅಂಡ್ ಪಂಚೆ ನಮ್ಮ ದೇಸಿ ಸ್ಟೈಲಲ್ಲಿ ಬಂದಿದ್ದಾರೆ. ಸೊ ಮಂಡ್ಯ ಸ್ಟೈಲಲ್ಲಿ ಹೆಂಗಿತ್ತು ಅದೇ ರೀತಿ ಪಂಚೆಲ್ ಬಂದಿದ್ದಾರೆ. ಅಂಡ್ ಅದಾದ್ಮೇಲೆ ಅವ್ರ ಅಮ್ಮ ಕೂಡ ಬರ್ತಾರೆ. ಏನಮ್ಮ ನೀನು ಹಿಂಗ್ ಬಂದಿದ್ಯಲ್ಲ ಅಂತ ಹೇಳಿದ್ರೆ ಗಿಲ್ಲಿ ನಟ ಫುಲ್ ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡೆಲ್ಲ ಬರ್ತಾ ಇದಾರಪ್ಪ ಕ್ರೇಜಿಯಾಗಿ. ಅಂಡ್ ಅವ್ರ ಅಮ್ಮಗೆ ಹೇಳ್ತಾರೆ, ಏನಮ್ಮ ಬಂದಿದ್ಯಾ, ಸೊ ಮೇಲೆ ಎಲ್ಲ ನರೆ ಕೂದಲು ಹಂಗೆ ಐತೆ ಅಂದ್ರೆ ವೈಟ್ ಕೂದಿದೆ, ಸ್ವಲ್ಪ ನೀಟಾಗಿ ಬರ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಅಂದ್ರೆ ನೀನು ಹಿಂಗೆ ಇದೆಯಲ್ಲ, ತಲೆ ಬಾಚ್ಕೊಂಡಿಲ್ಲ ಏನು ಇಲ್ಲ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ಗಿಲ್ಲಿ ನಟ ಅವರು ಅವ್ರ ತಂದೆಗೆ ಟಾಂಗ್ ಕೊಡ್ತಾರೆ. ಅವ್ರ ಹೋಗಿ ಹೇಳ್ತಾರೆ, ನೋಡಬಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ನಿಂದು ಎರಡನೇ ಚಿಕ್ಕವ ಅಂತ ಹೇಳ್ತಾರೆ, ಎರಡನೇ ಅವ್ವ ಅಂತ ಹೇಳ್ತಾರೆ. ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾ ಇರ್ತಾರೆ. ಆಕ್ಚುಲಿ ಇದು ಮಾತ್ರ ಕ್ವಾಟ್ಲೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಪ್ರೋಮೋ ಕಟ್ ಆದ್ಮೇಲೆ ನೆಕ್ಸ್ಟ್ ಲಾನ್ ಇರೋದೇ ಕೂತ್ಕೊಂಡು ಏನೋ ನಿಮ್ಮ ಅಪ್ಪನ ಮುಂದೆನೂ ಈ ಥರ ಮಾತಾಡ್ತೀರ ಅಂತ ಅವ್ವ ಅಂದಾಗ, ಅಯ್ಯೋ ಅದ್ರಲ್ಲೇನು ಭಯ, ಹೊಡಿಬಾರ್ದು ಅಂತ ಹೇಳಿ ಕಳಿಸಿರ್ತಾರೆ, ಅದಕ್ಕೆ ಹಿಂಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಗಿಲ್ಲಿ ನಟರ ಅಮ್ಮ ಇದನ್ನೂ ಹೇಳ್ತಾರೆ, ಸೊ ನೀನು ಮನೇಲಿ ಹೆಂಗಿದೆಯೋ ಆ್ಯಸ್ ಇಟ್ ಈಸ್ ಹಂಗೆ ಇಲ್ಲಿ ಇದೆಯಾ ಕಣಪ್ಪ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರೋಮೋ ಕಟ್ಟ ಏನಂತಂದರೆ ಬಾತ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಗಿಲ್ಲಿ ನಟ ಅವ್ರಿಗೆ ಆ್ಯಕ್ಚುಲಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಸ್ನಾನ ಮಾಡಿಸ್ಬಿಟ್ಟು ತಲೆ ಬಾಚಿ ಧ್ರುವಂತರು ಈ ಕಣ್ಣಲ್ಲಿ ಇನ್ನೇ ಏನೇನು ನೋಡ್ಬೇಕಪ್ಪ ನಾನು ಅಂದ್ಬಿಟ್ಟು ಫುಲ್ ಎಕ್ಸೈಟ್ ಆಗ್ತಾರೆ. ಫುಲ್ ರೆಡಿ ಆಗ್ಬಿಟ್ಟು ಪಕ್ಕ ಅದೆಲ್ಲ ಕುಂಕುಮ ಎಲ್ಲ ಹಾಕೊಂಡು ರಘುವರ್ ಆ್ಯಕ್ಚುಲಿ ಫುಲ್ ನೀಟಾಗಿ ರೆಡಿ ಮಾಡ್ತಾರೆ. ಸೊ ಫೈನಲ್ ಕಟ್ಟೆ ಆಗಿದೆ ಅಂತಂದ್ರೆ 3 ಜನ ನಿಂತ್ಕೊಂಡು ಒಂದು ಶಾಟ್ ಕೊಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಗೈಸ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ಟಲ್ಲಿ ಗೈಸ್, ಗಿಲ್ಲಿ ನಟನ ತಂದೆ ತಾಯಿ ಮನೆ ಒಳಗಡೆ ಬಂದ್ಮೇಲೆ ಐ ಥಿಂಕ್ ಗಿಲ್ಲಿಂಗೆ ತುಂಬಾ ಖುಷಿ ಆಗಿರುತ್ತೆ. ನಾನು ಕಾವ್ಯ ಅವ್ರ ಜೊತೆ ಏನ್ ಮಾತಾಡ್ತಾರೆ ಅಂತ ನಾನು ಕಾದ್ ನೋಡ್ತಾ ಇದ್ದೀನಿ ಆಕ್ಚುಲಿ. ಸೊ ಆಮೇಲೆ ಈ ಕಡೆ ಇನ್ನೊಂದ್ ಕಡೆ ಕಾವ್ಯ ಅವ್ರ ತಂದೆ ತಾಯಿ ಗಿಲ್ಲಿ ಜೊತೆ ಏನ್ ಮಾತಾಡ್ತಾರೆ ಅಂತ ನನಗೂ ಕೂಡ ಗೊತ್ತಾಗಬೇಕು. ಕಾದ್ ನೋಡುವ. ಒಟ್ಟಲ್ಲಿ ಗೈಸ್, ಗಿಲ್ಲಿ ಅವರ ಮೋಸ್ಟ್ ಅವೈಟೆಡ್ ಪ್ರೋಮೋ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ಆಕ್ಚುಲಿ ಧ್ರುವಂತ್ ಅವರ ತಮ್ಮಂದು ಎಂಗೇಜ್ಮೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ರಿಸೆಪ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ಬೋದು, ಇವತ್ತು ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರ ತಂಗಿನೂ ಕೂಡ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಕ್ಯೂಟ್ ಅನ್ಸುತ್ತೆ ಇವರು ಎಲ್ಲರ ಫ್ಯಾಮಿಲಿ ಒಳಗಡೆ ಬಂದಾಗ. ಬಟ್ ನಾನು ಏನಂತಂದ್ರೆ ಲೈಕ್ ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಮಜಾ ಇದ್ದಿದ್ದೇನಪ್ಪ ಅಂದ್ರೆ ಅಶ್ವಿನಿ ಅವರ ತಾಯಿದ್ ಮಾತ್ರ ಕ್ರೇಜಿ, ಒಳ್ಳೆ ಕ್ವಾಟ್ಲೆ. ಗಿಲ್ಲಿಗೆ ಮಾತ್ರ ಗಿಲ್ಲಿನೇ ಟಕ್ಕರ್ ಅಂತಂದ್ರೆ ಗಿಲ್ಲಿಗೆ ಟಕ್ಕರ್ ಕೊಡಕ್ ಬರ್ತಿದ್ರೆ. ಈ ಕಡೆ ಅಶ್ವಿನಿ ಮೇಡಮ್ ಅವರ ಅಮ್ಮ ಏನಂತ ಹೇಳ್ತಾರೆ ಅಂದ್ರೆ, ನಾನು ಎಲ್ಲಿ ಹೆಂಗ್ ಬಂದ್ರಮ್ಮ ಅಂದ್ರೆ HAL ಇಂದ ಬಂದೆ, ಹೆಲಿಕಾಪ್ಟರ್ ಓಡಿಸ್ಕೊಂಡು ಮುಂದೆ ಡ್ರೈವ್ ಮಾಡ್ಕೊಂಡ್ ಬಂದೆ ಅಂತ ಕೊಡ್ತಾರೆ. ಸೊ ಪರವಾಗಿಲ್ಲ, ನನಗೆ ಟಕ್ಕರ್ ಕೊಡ್ತಾರಲ್ಲ ಈ ಅಮ್ಮ ಅಂತ ಹೇಳ್ಬಿಟ್ಟು ಅತ್ತೆ ಅಂತ ಕರಿತಾರಪ್ಪ. ಸೊ ಮಾವನ ಮಗಳು ಅಶ್ವಿನಿ ಮೇಡಮ್ ಅವರು ನೆನೆ ನೋಡಿದ್ರೆ ಮಾವನ ಮಗಳು ಅಂತಂದ್ರು. ಇವತ್ತು ನೋಡಿದ್ರೆ ಗಿಲ್ಲಿ ನಟ ತಂದೆ ಬತ್ತಾದ್ರೆ ಅವ್ವ ಚಿಕ್ಕವ್ವ ಅಂತ ಹೇಳ್ತಾರೆ. ಏನೇನು ನಡೀತಾ ಇದೆ ಈ ಬಿಗ್ ಬಾಸ್ ವರಲ್ಲಿ ಕ್ರೇಜಿ ನೋಡಿ. ಇಷ್ಟು ದಿನ ಅವ್ರ ಅಪ್ಪನ ಮುಂದೆ ಲೈಕ್ ಮಾತಾಡಕ್ಕೆ ಎದುರ್ಕೋತಾ ಇದೆ ಅಂತ ಗಿಲ್ಲಿ ನಟ ಅವರು. ಸೊ ಇವಾಗ ನೋಡಿ ಅಪ್ಪಂಗೆ ಟಾಕ್ ಕೊಡಕ್ ಹೋಗ್ತಾ ಇದಾರೆ. ಅಂದ್ರೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಬಿಗ್ ಬಾಸ್ ಅವ್ರು ಹೊಡಿಬೇಡಿ ಅಂತ ಹೇಳಿ ಕಳ್ಸಿರ್ತಾರೆ, ರೂಲ್ಸ್ ಇರುತ್ತಲ್ಲ. ನಾನು ಹಂಗೂ ಅನ್ಕೊಂಡೆ ಹೊಡಿಬೇಡಿ ಅಂತ ಹೇಳಿದ್ರು ಕಂಟೆಸ್ಟೆಂಟ್ ಗಳಿಗೆ ಅಪ್ಪ ಹೊಡಿಬೇಡಿ ಅಂತ ಎಲ್ಲೂ ಹೇಳಿದ್ವಲ್ಲ, ಹೆಂಗಾರ ಬೈಬೋದು ಆಕ್ಚುಲಿ ಗಿಲ್ಲಿ ನಟ ಅವ್ರ ತಂದೆ. ಬಟ್ ಎನಿವೇಸ್ ಅವ್ರಿಗೂ ತುಂಬ ಪ್ರೌಡ್ ಇದೆ ಮಗನ ಮೇಲೆ. ಎಲ್ಲ ಮಕ್ಕಳಿಗೂ ಅವ್ರವ್ರ ಮಕ್ಕಳ ಮೇಲೆ ಪ್ರೌಡ್ ಇರುತ್ತೆ. ಸೊ ಆಟದ ರೀತಿ ಬೇರೆ ಇರ್ಬೋದು, ಬಟ್ ಹಾಗಂತ ದ್ವೇಷಿಗಳ ಇಲ್ಲ. ಆಕ್ಚುಲಿ ನಾವು ಅದನ್ನೇ ಹೇಳ್ತಾ ಇರ್ತೀವಿ ಪದೇ. ಈ ವೀಕ್ ನಿಮಗೆ ಬಿಗ್ ಬಾಸ್ ಅವರು ನಮಗೇನು ನೋಡೋಕ್ಕೆ ಲೈಕ್ ತೋರಿಸ್ತಾ ಇದಾರೆ ಅಂತಂದ್ರೆ, ಅವರ ಫ್ಯಾಮಿಲಿ ಎಮೋಷನ್ ತೋರಿಸ್ತಾ ಇರೋದು ಒಂದಾಯ್ತು ಅಂತಂದ್ರೆ, ಎರಡನೇ ದಿನಪ್ಪ ಅಂದ್ರೆ ಯಾರನ್ನೂ ಹೇಟ್ ಮಾಡಬಾರ್ದು ಅಂತ ತೋರಿಸ್ತಾ ಇರೋದು. ಪ್ರೀತಿಸ್ಬೇಕು ಗೈಸ್. ಆಕ್ಚುಲಿ ಏನು ಗೊತ್ತಾ, ನಮ್ಗೆ ಹೌದು ಸ್ಪರ್ಧಿಗಳು ಆಪೋಸಿಟ್ ಇರೋ ವ್ಯಕ್ತಿಗಳನ್ನ ನಮ್ಗೆ ಏನೋ ಒಂದು ಟಾಂಟ್ ಮಾಡಿದಾಗ ವಿಲ್ ಗೆಟ್ ಆ್ಯಂಗ್ರಿ, ನಮಗೂ ಕೋಪ ಬರುತ್ತೆ. ಬಟ್ ಹಾಗಂತ ತುಂಬ ಕೆಟ್ಟ ಕಮೆಂಟ್ಸ್ಗಳು, ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡೋದು ಬೇಡ. ಏನೇ ಇದ್ರೂ ಒಳ್ಳೆ ರೀತಿಲಿ ಇರಲಿ. ಐ ಥಿಂಕ್ ನೆಗೆಟಿವ್ ಮೈಂಡ್ ಸೆಟ್ ಬೇಡ. ಒಳ್ಳೆ ರೀತಿಲಿ ನೋಡೋಣ, ಗೇಮ್ ಅನ್ನೋದು ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳೋಣ, ಒಂದಷ್ಟು ಮಾತುಕತೆ ನಮ್ಮ ಲೆವೆಲ್ ಕೂಡ ಮಾತಾಡೋಣ. ಆ್ಯಂಡ್ ನೆನ್ನೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮಜಾ ಇತ್ತು ಎಪಿಸೋಡ್ ನೋಡ್ತಾ ಇರ್ಬೇಕಾದ್ರೆ. ಬಟ್ ಜನಗಳಿಗೆ ಏನಂತಂದ್ರೆ ಕುತೂಹಲ ಇರಲ್ಲ, ಏನು ನಡೀತಾ ಇರುತ್ತೆ, ಏನು ಎತ್ತಕತೆ ಟಾಸ್ಕ್ ಇಲ್ಲ ಅಂದಾಗ ಬಿಗ್ ಬಾಸ್ ಗ್ರಾಸರಿ ಟಾಸ್ಕ್ ಆಕ್ಚುಲಿ ಕೊಟ್ಟಿದ್ರು. ಧನುಷ್ ಅವರ ಅಮ್ಮ, ಸೂರಜ್ ಅವರ ಅಕ್ಕ ಅಂಡ್ ರಾಶಿಕ್ ಅವರ ಅಮ್ಮ ಕೂಡ ಲೈಕ್ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದ್ರೆ ಏನ್ ಟಾಸ್ಕ್ ಅಂತಂದ್ರೆ ಬಲೂನ್ ಇಟ್ಕೊಡೋಗಿ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಕೊಡುವಂಥದ್ದು. ಸೊ ಇದಕ್ಕೆ ಆಕ್ಚುಲಿ 20ಕ್ಕೆ 20 ಕೂಡ ಆಗ್ತಾರೆ. ಸೊ ಎಲ್ಲ ಒಂದು 20 ಬಾಸ್ಕೆಟ್ ಕೂಡ ಲೈಕ್ ಪಡ್ಕೋತಾರೆ. ನೆಕ್ಸ್ಟ್ ಇನ್ನೊಂದು 2-3 ದಿವಸದಲ್ಲಿ ತೋರಿಸ್ತಾರೆ ಅದನ್ನ. ಸೊ ನಿನ್ನೆ ಗ್ರಾಸರಿ ಟಾಸ್ಕ್ ಮಾತ್ರ ಇವನ್ ಧನುಷ್ ಅವರಮ್ಮ ನನ್ನ ಸೊಸೆನ್ ಕರೀರಪ್ಪ, ನನ್ಗೆ ಆಡಕ್ಕಾಗಲ್ಲ ಅಂತಂದವರು ಏನ್ ಸ್ಪೀಡಾಗಿ ಆಕ್ಚುಲಿ ಇರೋರಲ್ಲಿ 2-3 ಜನದಲ್ಲಿ ಇವರೇ ಸ್ಪೀಡಾಗಿ ಓಡಾಗ್ತಿದ್ರು. ಆ ರೇಂಜಿಗೆ ನೋಡಿ ಧನುಷ್ ಟಾಸ್ಕ್ ಮಾಸ್ಟರ್ ಅಂತ ಈ ಒಂದು ಸೀಸನ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಮಾಸ್ಟರ್ ಅಮ್ಮ ಅಂತಂದ್ರೆ ಇವ್ರಿಗೆ ಕೊಡಬೇಕು, ಕ್ರೇಜಿಯಾಗಿ ಆಡಿದ್ರು ಅಂತ ಅನ್ಸುತ್ತೆ. ಅಂಡ್ ಇದಾದ್ಮೇಲೆ ನಿನ್ನೆ ಎಪಿಸೋಡ್ ಅಲ್ಲಿ ಸಂಜನಾ ಅವರು ಅಂದ್ರೆ ಧನುಷ್ ಅವರ ವೈಫ್ ಅವರು ಕೂಡ ಲೈಕ್ ಬಿಗ್ ಬಾಸ್ ಮನೆಗೆ ಕರ್ಸ್ಕೊತಾರೆ. ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಪಾರ್ಟಿ ಕೂಡ ಲೈಕ್ ಒಂದು
ಅರೇಂಜ್ ಮಾಡಿರ್ತಾರೆ. ಸೊ ಕ್ಯೂಟ್ ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಅದು ನೋಡಿದ ತಕ್ಷಣ. ನಿಮ್ಗೆ ಅನಿಸ್ತು ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ನಲ್ಲಿ ಗೈಸ್ ಎಲ್ಲಾರ್ದು ಅದೇ ಈಗ ತುತ್ತಮುತ್ತ ಅಂತ ಬಿಗ್ ಬಾಸ್ ಚೂಸ್ ಮಾಡ್ದಾಗ ಇಬ್ರು ಚೂಸ್ ಮಾಡೋಕ್ಕಾಗಲ್ಲ. ನಾವು ಗೊತ್ತು ನೀವು ಹೆಂಗ್ ಅನ್ಕೊಂಡ್ರಿ ಅಂತ ಡವ್ ಬೇರೆ ಮಾಡ್ತಾರೆ, ಆಮೇಲೆ ಡವ್ ಮಾಡೋದು. ಸೊ ಅದಾಗತ್ತೆ ಎಲ್ಲ ಒಟ್ನಲ್ಲಿ ಆಗುತ್ತೆ ಗೈಸ್. ಎಲ್ಲಾರ್ದು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ, ಒಂದಷ್ಟು ಮಾತುಕತೆ ಆಗುತ್ತೆ. ಬ್ಲಾಗ್ ಬಗ್ಗೆ ಮಾತಾಡಿಲ್ಲಪ್ಪ ರಕ್ಷಿತಾ ಶೆಟ್ಟಿ ಅವರ ಬ್ಲಾಗ್ ಬಗ್ಗೆ ಮಾತಾಡುವ. ಸೊ ಲಾಸ್ಟ್ ಅಲ್ಲಿ ಮಾತಾಡೋಣ. ಈಗ ಫಸ್ಟ್ ಇನ್ನೊಂದು ಗ್ಯಾಪ್ ಅಲ್ಲಿ ಅಶ್ವಿನಿ ಅವರ ಮಗನ ಬಗ್ಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಮಗನ್ ಲೆಟರ್ ಕೂಡ ಓದ್ತಾರೆ, ಕ್ಯೂಟ್ ಅಂತ ಅನ್ನಿಸ್ತು. ಸೊ ಅದಾದ ತಕ್ಷಣ ಅವ್ರ ತಾಯಿ ಬರ್ತಾರೆ, ತಾಯಿ ಮಾತ್ರ ಕಾಂಬಿನೇಷನ್ ಸಖತ್ ಅಲ್ಟಿಮೇಟ್. ಈ ಗ್ಯಾಪ್ ಅಲ್ಲಿ ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು ವ್ಲಾಗ್ ಬಗ್ಗೆ ಮಾತಾಡುವ. ಪರ್ಟಿಕ್ಯುಲರ್ಲಿ ನನಗೊಂಥರ ಖುಷಿ ಆಯ್ತು. ನಾನು ಬೀಂಗ್ ಯೂಟ್ಯೂಬರ್ಸ್ ಕಾಂಟೆಂಟ್ ಕ್ರಿಯೇಟರ್ ಯಾರೋ ಒಬ್ರು ಮನೆ ಒಳಗಡೆ ಹೋಗಿ ಅಷ್ಟೊಂದು ಮೆರಿತಾ ಇದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಎಂತ ಗೊತ್ತುಂಟ ಗಾಯ್ಸ್, ಬಾಂಗುಡೆ ಮೀನು ಮಾಡ್ಲಿಕ್ಕೆ ಬಿಗ್ ಬಾಸ್ ಮನೇಲಿ ನಂಗೆ ಮೀನು ಕಳಿಸಿದ್ದಾರೆ ಗಾಯ್ಸ್. ಹೆಂಗಿದೆ ಗಾಯ್ಸ್, ನೀವು ಹೆಂಗಿದ್ದೀರಾ, ಎಲ್ಲ ಚೆನ್ನಾಗಿ ಇದ್ದೀರಾ ಅಂತ ಅನ್ಕೊಂಡು ಅವರ ಒಂದು ಶೈಲಿಲೆ ಒಂದು ಬಿಗ್ ಬಾಸ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಚುಲಿ 11 ಜನ ಇರೋದಕ್ಕೆ 11 ಬಾಂಗುಡೆ ಮೀನು ಏನೋ ಕಳಿಸಿರ್ತಾರೆ, 11 ಕಳಿಸಿದ್ರೆ ಎಕ್ಸಾಕ್ಟ್ ಅಷ್ಟೇ ಕಳಿಸಿರ್ತಾರೆ. ಅವ್ರ ಅಮ್ಮ ಮತ್ತೆ ಇವರು ಸೇರ್ಕೊಂಡು ಲೈಕ್ ತವಾ ಫ್ರೈನ ಮಾಡ್ಬಿಟ್ಟು ತವಾ ಫ್ರೈ ಮಾಡ್ತಾರೆ, ಹೌದು, ಎಲ್ಲರಿಗೂ ಲೈಕ್ ಮಾಡ್ಕೊಡ್ತಾರೆ. ಸೊ ಆಕ್ಚುಲಿ ಎಲ್ಲರೂ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಇವನ್ ರಘು ಅವ್ರು ಏನೋ ಮಸಾಲೆ ಏನೋ ಬೆದ್ದಿಲ್ಲ ಅಂತ ಹೇಳ್ತಾರೆ, ಅದು ಎಕ್ಸ್ಟ್ರಾ ಮಸಾಲೆ ಮೇಲೆ ಹಾಕಿರ್ತಾರಂತೆ. ಸೊ ಹಾಗಾಗಿ ಅದು ಟೇಸ್ಟ್ಗೋಸ್ಕರ ಅಂದ್ರೆ ಇಲ್ಲ ಚೆನ್ನಾಗಿರುತ್ತೆ ಆಕ್ಚುಲಿ. ನಮ್ಗೆ ಇಲ್ಲಿ ಸುಮ್ಮನೆ ಏನೇನೇ ಹೇಳ್ತಾರೆ, ಬಟ್ ನನಗೆ ಲಾಗ್ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರಿ ನೀವು ಗೈಸ್ ಆಕ್ಚುಲಿ ಅಲ್ವಾ. ಸೊ ಐ ಥಿಂಕ್ ರಕ್ಷಿತಾ ವ್ಲಾಗ್ಸ್ ಗಳನ್ನ ತುಂಬಾ ಜನ ನೀವು ಮಿಸ್ ಮಾಡ್ಕೊಳ್ತಾ ಇದ್ರಿ. ಎಕ್ಸಾಕ್ಟ್ಲಿ ಈಗ ಬ್ಯಾಂಗ್ ಅಂತ ವಾಪಸ್ ಬಂದಿದ್ದಾರೆ, ಗೊತ್ತಿಲ್ಲ ಫುಟೇಜ್ ಅವ್ರ ಒಂದು ಲಾಗ್ ಹಾಕೋ ಬಿಗ್ ಬಾಸ್ ಮುಗಿದ್ಮೇಲೆ ಮೇ ಬಿ ನೋಡುವ ಅದು ಏನಾಗುತ್ತೆ ಎತ್ತಕದ ಗೊತ್ತಾಗುತ್ತೆ. ಸೊ ಒಟ್ನಲ್ಲಿ ಚೆನ್ನಾಗಿತ್ತು ಗೈಸ್. ಅವ್ರ ತಾಯಿನೂ ಕೂಡ ತುಂಬಾ ಖುಷಿ. ತಾಯಿಗೆ ಭಯ ಆಕ್ಚುಲಿ, ಎಲ್ಲಿ ಬಿಗ್ ಮಗಳನ್ನ ಏನೋ ಕೇಳ್ಬಿಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ಆಮೇಲೆ ಅವ್ರಿಗೆ ಬೈತಾರೆ ನಮಗೂ ಬೈತಾರೆ ಅಂತ ಅವ್ರಿಗೆ ಭಯ ಬೀಳ್ತಾವ್ರೆ. ಬಟ್ ಎಲ್ಲಾರ್ಗು ಏನಂತಂದ್ರೆ ಅವ್ರ ಅಮ್ಮ ಹೋಗಿ ಹೇಳೋದೇನಂತಂದ್ರೆ ಗೊತ್ತಾ, ಚೆನ್ನಾಗಿ ಮಾಡ್ತಾ ಇದೀರಾ, ಚೆನ್ನಾಗಿ ಮಾಡಿ, ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ. ಏನ್ ಹೇಳ್ಬೇಕು, ಕನ್ನಡ ಆಕ್ಚುಲಿ ನೋಡಿ ಇಲ್ಲಿ ಅವ್ರ ಎಂಟ್ರಿ ಕೊಟ್ಟಿದ ತಕ್ಷಣ ಅವರು ರಕ್ಷಿತಾ ತುಳು ಮಾತಾಡಕ್ ಸ್ಟಾರ್ಟ್ ಮಾಡ್ಕೊತಾರೆ, ಕನ್ನಡ ಮಾತಾಡೋ ಅಂತ ಹೇಳ್ತಾರೆ. ಸೊ ದಟ್ ಅದು ಕೂಡ ಇನ್ಪುಟ್ ಅಂದ್ರೆ ಅವ್ರು ಏನ್ ಗೊತ್ತಾ ಆಕ್ಚುಲಿ ಬಿಗ್ ಬಾಸ್ ಅವ್ರು ಇನ್ಪುಟ್ ಹಾಕಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಕನ್ನಡ ಅಭಿಮಾನ. ಈಗ ನೋಡಿ ಕನ್ನಡ ಶೋ ಇದೆ ಆಕ್ಚುಲಿ ಅಲ್ವಾ. ಸೊ ಐ ಥಿಂಕ್ ತುಳುನು ನಮ್ಮ ಕನ್ನಡನೇ, ಕರ್ನಾಟಕ ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನಂತಂದ್ರೆ ಕನ್ನಡ ಬೇರೆ ತುಂಬಾ ಜನ 70% ಕನ್ನಡ ವ್ಯೂವರ್ಸ್ ನೋಡೋದ್ರಿಂದ ಐ ಥಿಂಕ್ ಅವ್ರು ಬಂದು ಇಂಪ್ಲಿಮೆಂಟ್ ಮಾಡಿದಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಅವ್ರು ತುಳು ಮಾತಾಡಿದ್ರೆ ದೇವರನ್ನ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಗುರು. ಆಮೇಲೆ ನಾವು ನಮ್ಮ ಸಬ್ಸ್ಕ್ರೈಬರ್ ಅಂತ ಕೇಳ್ಬೇಕಾಗಿತ್ತು, ದಯವಿಟ್ಟು ಅದನ್ನ ಸಬ್ಟೈಟಲ್ ಹೇಳಿ ಅಂತ ಹೇಳ್ಬಿಟ್ಟು. ಬಟ್ ಎನಿವೇಸ್ ಖುಷಿ ಆಯ್ತು ಆಕ್ಚುಲಿ, ಟ್ರೈ ಮಾಡೋದು ಮಾತಾಡೋದಕ್ಕೆ ಖುಷಿ ಆಯ್ತು. ಚೆನ್ನಾಗಿ ಮಾತಾಡಿದ್ರು, ಬಟ್ ಇನ್ನೂ ಸ್ವಲ್ಪ ಫ್ಲೂಯೆಂಟ್ ಆಗಿ ಬರ್ತಿರ್ಲಿಲ್ಲ. ಟ್ರೈ ಮಾಡೋದಲ್ಲ ಖುಷಿ ಆಯ್ತು ನಮಗೆ ಗೈಸ್. ನಿಮ್ಗೆ ಅನಿಸುತ್ತೆ ರಕ್ಷಿತಾ ಅವ್ರ ಅಮ್ಮ ಲೈಕ್ ಬಿಗ್ ಬಾಸ್ ಮನೆಗೆ ಬಂದಿದ್ದು ಕಮೆಂಟ್ ಮಾಡಿ, ಓಕೆ. ಅಂಡ್ ಇದಾದ್ಮೇಲೆ ಆಕ್ಚುಲಿ ಗೈಸ್ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿ ನಟ ಅವ್ರ ತಂದೆ ತಾಯಿ ಬರ್ತಾರೆ. ಬೇರೆ ಎಲ್ಲ ತಂದೆ ತಾಯಿಗಳು ಬಂದಾಗ ಎಮೋಷನಲ್ ಆಗ್ತಾರೆ, ಕಣ್ಣೀರು ಹಾಕ್ತಾರೆ. ಬಟ್ ಗಿಲ್ಲಿ ನಟ ಮಾತ್ರ ಒಂದೇ ಒಂದು ತೊಟ್ಟು ಕಣ್ಣೀರು ಕೆಳಗಡೆ ಬಿಡಲ್ಲ. ಇವನ್ ಖುಷಿ ಆಗ್ತಾರೆ, ಕುಣ್ಕಂಡ್ ಅವ್ರ ತಾಯಿ ಬಂದಾಗ ಹೆಂಗೆ ಹೇಳ್ತಾರೆ, ಏನವಾ ಡೈ ಎಲ್ಲ ಹಾಕ್ಬಿಟ್ಟಿದ್ಯಾ ಅಂತೆಲ್ಲ ಅಂತಾರೆ. ನೀನೇನೋ ತಲೆ ಬಚ್ಚಲ್ಲ ಅಂತ ಹೇಳ್ತಾರೆ ಅವರು. ಹೌದಾ, ಡೈ ಹಾಕಿಲ್ಲ ಅಂತ ಹೇಳ್ತಾರೆ. ಹಾಕೊಂಡ್ಬರ್ಬೇಕು ತಾನೆ ಅಂತ, ನೀನು ಏನ್ ತಲೆ ಬಚ್ಚಿಲ್ಲ ಅಂತ ಹೇಳ್ತಾರೆ. ಹಂಗೆ ಬಂದಿರ್ತಾರೆ, ಕ್ರೇಜಿ ಅಂತ ಹೇಳ್ಬೋದು. ಅಂಡ್ ಆಕ್ಚುಲಿ ಎದೆ ನೋಡಿದ್ರೆ ರಕ್ಷಿತಾ ಅವ್ರ ಅಮ್ಮ ಬಂದ್ಮೇಲೆ ಧ್ರುವಂತವ್ರು ಸೊ ಖಾಲಿ ಬಿಟ್ಬಿಡ್ತಾರೆ. ಅಮ್ಮ ನಿಮ್ಮ ಮಗಳಿಗೆ ನಾನು ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಬಿಡಿ, ಬೈದಿದ್ದೀನಿ ಎಷ್ಟೋ ಸತಿ ಅಂತ ಹೇಳ್ತಾರೆ. ಅಯ್ಯೋ ಇದೆಲ್ಲ ಆಟ ಕಣಪ್ಪ ಅಂತ ಹೇಳ್ತಾರೆ. ಗೈಸ್ ನೋಡಿದ್ರ ಇದು ಆಟ. ರಕ್ಷಿತಾ ಅವ್ರ ಅಮ್ಮನೇ ಇಲ್ಲಿ ಆಟ ಅಂತ ತಗೊಂಡಾಗ ಸೊ ತಲೆ ಕೆಡ್ಸ್ಕೊಂಡಿಲ್ಲ. ಹಂಗಾಗಿದ್ದಾಗ ಬೇರೆ ಯಾಕಪ್ಪ ನೆಗೆಟಿವ್ ಮಾಡೋದು, ಬೇರೆ ಕಂಟೆಸ್ಟೆಂಟ್ಗೆ ಇವ್ರಿಗೆ ನೆಗೆಟಿವ್ ಮಾಡೋದು, ಕೆಟ್ಟದಾಗೆ ಮಾತಾಡೋದು. ಸೊ ಇದು ಬೇಡ. ಸೊ ಎಲ್ಲ ನಾರ್ಮಲ್ ಹೆಲ್ದಿ ವೇಲಿ ಇರಲಿ ಅಂತ ನಮ್ಮ ಒಂದು ರಿಕ್ವೆಸ್ಟ್ ಅಷ್ಟೇ, ಓಕೆನಾ? ಸೊ ಗೈಸ್ ನಿಮಗೆ ಅನಿಸ್ತದೆ ಎನ್ನೇ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಪ್ರೋಮೋ ಗಿಲ್ಲಿ ನಟ ಅವ್ರದ್ದು ಪ್ರೋಮೋ ಬಂದಿದೆ. ಸೊ ಅವರ ತಂದೆ ತಾಯಿ ಮನೆಗೆ ಬರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ಧ್ರುವಂತ್ ಅವರ ಲೈಕ್ ಅವ್ರ ರಿಸೆಪ್ಷನ್ ನಡೀಬೋದು, ಅವ್ರ ತಮ್ಮದು. ಆ್ಯಂಡ್ ಇನ್ನೊಂದು ಕ್ಯಾಂಡಿಡೇಟು ಮಾಡೋರ ಫ್ಯಾಮಿಲಿ ಕೂಡ ಬರುವಂಥ ಅಪ್ಡೇಟ್ ಇದೆ ಗೈಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಅಲ್ಲಿ ತನಕ ಬಾಯ್.